ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲಿ ನಾನು ನಿಮಗೊಂದು ಗುಡ್ ನ್ಯೂಸ್ ಕೊಡ್ತಾ ಇದ್ದೀನಿ. ನಮ್ಮ KCET 2026 ಎಕ್ಸಾಮಿನೇಷನ್ ಇದು ರಿಸಲ್ಟ್ ರಿಲೇಟೆಡು. ಸೊ ಇವಾಗಲೇ ನೀವು ನಿಮ್ಮ KCET 2026 ಎಕ್ಸಾಮಿನೇಷನ್ನ ಕೊಟ್ಟಿದ್ದೀರಾ, ಬಟ್ ನಿಮ್ಮ ರಿಸಲ್ಟ್ಸ್ ವಿದ್ಹೋಲ್ಡ್ ಆಗಿದೆ, ಇನ್ನೂ ಬಂದಿಲ್ಲ. ಸೊ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಏನೋ ಸ್ವಲ್ಪ ಇಶ್ಯೂಸ್ ಇತ್ತು, ಅದರಿಂದಾಗಿ ನಿಮ್ಮ ರಿಸಲ್ಟ್ಸ್ ಡಿಲೇ ಆಗಿದೆ. ಬಟ್ ನಿಮ್ಮ ರಿಸಲ್ಟ್ ಯಾವಾಗ ಬರ್ಬೋದು, ಏನು ಎತ್ತ ಅನ್ನೋ ಕ್ವೆಶ್ಚನ್ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇರುತ್ತೆ. 100% ನನಗೂ ಕೂಡ ಇದು ಪ್ರತಿದಿನ ನಾನು ಚೆಕ್ ಮಾಡ್ತಾ ಇದ್ದೀನಿ, ಅಪ್ಡೇಟ್ ಮಾಡ್ತಾ ಇದ್ದೀನಿ, ಯಾವಾಗ ರಿಸಲ್ಟ್ ಬರುತ್ತೆ, ಏನು ಎತ್ತ ಅಂತ. ಬಟ್ ನೀವು ತಲೆ ಕೆಡ್ಸ್ಕೋಕ್ಕೆ ಹೋಗಬೇಡಿ, ಬಿಕಾಸ್ ನಾನು ಇವತ್ತು ನಿಮಗೆ ಕಂಪ್ಲೀಟಾಗಿ ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ ತನಕ ನೋಡಿ, ಎಲ್ಲೋ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ಸ್ ರಿಲೇಟೆಡ್ ಸಿಗ್ತಾ ಹೋಗುತ್ತೆ. ನಿಮ್ಮ ಕೌನ್ಸ್ಲಿಂಗಿಂದ ನಿಮ್ಮ ಒಂದು ಕಾಲೇಜ್ ಸಿಗೋ ತನಕ ನಿಮಗೆ ಈ ಒಂದು ಅಪ್ಡೇಟ್ಸನ್ನು ನಾನು ಪ್ರತಿಯೊಂದು KCET ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ನಮಗೆ ಒಂದು ರಿಸೋರ್ಸಿಂದ ಇವಾಗಲೇ ಒಂದು ನ್ಯೂಸ್ ಬಂದಿದೆ. ನಾಳೆ ಅಥವಾ ಸೋಮವಾರ CET ರಿಸಲ್ಟ್ ಬರುತ್ತೆ ಅಂತ. ನಾಳೆ ಅಂದರೆ ತಾರೀಕು 6 ಅಥವಾ ಸೋಮವಾರ, ಓಕೆ, 7 ಶನಿವಾರ, 8 ಸೋಮವಾರ. ಸೊ ಈ ದಿವಸಕ್ಕೆ ನಿಮ್ಮ ಒಂದು ರಿಸಲ್ಟ್, ಇನ್ನೊಂದು ಸಲ ಹೇಳ್ತೀನಿ, ನಿಮ್ಮ ರಿಸಲ್ಟ್ ನಾಳೆ ಶನಿವಾರ ಅಥವಾ ಸೋಮವಾರ 8ನೇ ತಾರೀಕಿಗೆ ಬರ್ತಾ ಇದೆ. ಸೊ KE ಇಂಜಿನಿಯರಿಂಗ್ ಸೇರಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನೀವು ಏಪ್ರಿಲ್ನಲ್ಲಿ KCET ಎಕ್ಸಾಮ್ನ ನಡೆಸಲ್ತಕ್ಕದ್ದು ಜೂನ್ 6 ಅಥವಾ 8ರಂದು ಪ್ರಕಟವಾಗುವ ಸಾಧ್ಯತೆಗಳಿವೆ ಎಂದು ಮೂಲಗಳು ಖಚಿತಪಡಿಸಿಕೊಳ್ಳಿವೆ. ಓಕೆನಾ? ಹಾಗಾಗಿ ಈ ಒಂದು ಫಲಿತಾಂಶ ಬಂದ್ಬಿಟ್ಟು ನಿಮ್ಮದು ಜೂನ್ 6 ಅಥವಾ 8ಕ್ಕೆ ಬರುವಂತಹ ಸಾಧ್ಯತೆಗಳು ಇವೆ. ಒಂದು ವೇಳೆ ಈಗಾಗಲೇ ಪ್ರಮಾಣ ವಚನ ಸ್ವೀಕಾರ ಮಾಡಿರುವವರಲ್ಲಿಯೇ ಒಬ್ಬರಿಗೆ ಉನ್ನತ ಶಿಕ್ಷಣ ಖಾತೆ ಹಂಚಿಕೊಳ್ಳದಲ್ಲಿ ನೂತನ ಸಚಿವರು ಫಲಿತಾಂಶ ಪ್ರಕಟಿಸಲಿದ್ದಾರೆ. ಒಂದು ವೇಳೆ ಯಾರಿಗೂ ನಿಗದಿಯಾಗದಿದ್ದಲ್ಲಿ ಅಧಿಕಾರಿಗಳೇ ಪ್ರಕಟಿಸುವ ಸಾಧ್ಯತೆಗಳಿವೆ. ಈ ಹಿನ್ನೆಲೆಯಲ್ಲಿ ಜೂನ್ 6 ಅಥವಾ 8ರಂದು ಫಲಿತಾಂಶ ಹೊರಬೀಳಲಿದೆ ಎನ್ನಲಾಗಿದೆ. ಏಪ್ರಿಲ್ 27 ಮತ್ತು 26ರಂದು ನಡೆದ ಪರೀಕ್ಷೆ ಇದು ನಿಮ್ಮದು ನಡೆದಿರುತ್ತೆ. ಆ ಎಕ್ಸಾಮ್ ಇದು ರಿಸಲ್ಟು ಮೂಲ ರಿಸೋರ್ಸಸ್ಗಳು ಹೇಳ್ತಿರೋ ಪ್ರಕಾರ ನಾಳೆ ಅಥವಾ ಸೋಮವಾರ ಅಂತೂ ಬರೋದು ಚಾನ್ಸಸ್ ಇದೆ. ಸೊ ಹಾಗಾಗಿ ನೀವು ಕಾಯ್ತಾ ಇರಿ, ವೆಯ್ಟ್ ಮಾಡ್ತಾ ಇರಿ ನಾಳೆ ಅಥವಾ ಸೋಮವಾರ ಬರೋ ತನಕ. ಬಿಕಾಸ್ ಹೇಳೋಕ್ಕಾಗಲ್ಲ ಯಾವಾಗ ಬರುತ್ತೆ ಅಂತ. ಈಗಾಗಲೇ ಸ್ವಲ್ಪ ಸಂಪುಟದಲ್ಲಿ ರಚನೆಗಳೆಲ್ಲ ಆಗ್ತಾ ಇದೆ ಸಚಿವರದ್ದು. ಹಾಗಾಗಿ ವೆಯ್ಟ್ ಮಾಡ್ಕೊಳ್ಳಿ. ಡಿಲೇ ಆಗೋ ಚಾನ್ಸಸ್ ಇಲ್ಲ ಅನಿಸುತ್ತೆ, ಬಿಕಾಸ್ ತುಂಬ ವೆಯ್ಟ್ ಮಾಡಿದ್ದೀವಿ ನಾವು ಇವಾಗಲೇ. ಹಾಗಾಗಿ ನಾಳೆ ಅಥವಾ ಸೋಮವಾರ ನಿಮ್ಮ ರಿಸಲ್ಟ್ ಬರುತ್ತೆ ಅನ್ನೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.